ಕಿಯಾ ಕಂಪನಿಯಿಂದ ಪ್ರಾಧ್ಯಾಪಕನಿಗೆ ಧೋಖಾ ಆಗಿದೆ. ಯಾವ ರೀತಿಯಾಗಿ ಮೋಸಕ್ಕೆ ಈತ ಒಳಗಾಗಿದ್ದಾನೆ ಅಂತಂದರೆ ನೋಡಿ, ಆ ಕಾರನ್ನು ಖರೀದಿ ಮಾಡ್ತಾರೆ. ಸೊ ಆ ಕಿಯಾ ಕಾರ್ ಮತ್ತು ಕಂಪನಿ, ಆ ಕಿಯಾ ಕಂಪನಿಯಿಂದ ಪ್ರಾಧ್ಯಾಪಕನಿಗೆ ಇಲ್ಲಿ ಮೋಸ ಮಾಡಲಾಗಿದೆ. ಕಾರು ಖರೀದಿ ಮಾಡಿರುವಂಥ ಕೆಲವೇ ದಿನದಲ್ಲಿ ಅಲ್ಲಿ ಆಯಿಲ್ ಪ್ರಾಬ್ಲಮ್ ಬಂದುಬಿಡುತ್ತೆ. ಗ್ರಾಹಕರ ಒಂದು ಕೋರ್ಟಿಗ ನೋಡಿ ಮೆಟ್ಟಿಲೇರಿರುವಂಥದ್ದು ಕಾರು ಚಾಲಕ. ಸೊ ಬಡ್ಡಿ ಸಮೇತ ಗ್ರಾಹಕನಿಗೆ ಹಣ ವಾಪಸ್ ನೀಡಲು ಆದೇಶ ಕೂಡ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶ ಕೊಟ್ಟರೂ ಕೂಡ ಹಣವನ್ನು ವಾಪಸ್ ಕೊಟ್ಟಿಲ್ಲ. ಆದೇಶ ಕೊಟ್ಟಿದೆ ಕೋರ್ಟಿನ, ಅಂದರೆ ತೆಗೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಈ ಕಿಯಾ ಕಾರನ್ನು ತೆಗೆದುಕೊಂಡಿರ್ತಾರೆ ಪ್ರಾಧ್ಯಾಪಕರು. ಕಾರು ತೆಗೆದ ಕೆಲವೇ ದಿನಗಳಲ್ಲಿ ಒಂದು ಪ್ರಾಬ್ಲಮ್ ಆಗುತ್ತೆ, ಅದು ಆಯಿಲ್ ಪ್ರಾಬ್ಲಮ್ಮು. ಅದಕ್ಕೆ ಎಲ್ಲಿ ಹೋಗ್ತಾರೆ? ಕೋರ್ಟ್ ಮೆಟ್ಟಿಲೇರ್ತಾರೆ ಗ್ರಾಹಕರು, ಅಂದರೆ ಪ್ರಾಧ್ಯಾಪಕರು ತೆಗೆದುಕೊಂಡಿರುವಂಥ ಕಾರ್ ಮಾಲೀಕ. ಆವಾಗ ಕೋರ್ಟ್ ಆದೇಶ ಕೂಡ ಮಾಡುತ್ತೆ, ಹಿಂಗಾಗಿದೆ, ಬಡ್ಡಿ ಸಮೇತ ನೀವು ಅದನ್ನು ಹಣವನ್ನು ವಾಪಸ್ ಕೊಡಬೇಕು ಅಂತೇಳಿ. ಆದೇಶ ಇದ್ದರೂ ಕೂಡ ಇದುವರೆಗೂ ಕೂಡ ಕೊಟ್ಟಿಲ್ಲ ಅನ್ನುವಂಥ ವಿಚಾರ ಇದೆ. ಸೊ 3 ವರ್ಷದ ಹಿಂದೆ ಹೊಸ ಕಾರನ್ನು ರವಿಕಾಂತ್ ಅಂತೇಳಿ ಅವರು ಖರೀದಿ ಮಾಡಿರ್ತಾರೆ. ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ರವಿಕಾಂತ್. ಯಲಹಂಕ ಈ ಕಿಯಾ ಕಾರ್ ಶೋರೂಮ್ನಲ್ಲಿ ಲೋನ್ನೊಂದಿಗೆ ಕಾರನ್ನು ಖರೀದಿ ಮಾಡಿರ್ತಾರೆ. ಸೊ ಈ ಕಿಯಾ ಸೊನೆಟ್ ಕಾರು ಖರೀದಿಯನ್ನು ಮಾಡಿರ್ತಾರೆ. ಈ ಬಗ್ಗೆ ಕಿಯಾ ಶೋರೂಮ್ನಲ್ಲಿ ಕಾರು ಮಾಲೀಕರು ಕೂಡ ವಿಚಾರಣೆ ಮಾಡ್ತಾರೆ. ಮಾಲೀಕನ ವಿಚಾರಣೆ ಬಗ್ಗೆ ನಿರ್ಲಕ್ಷ್ಯವನ್ನು ಅಲ್ಲಿರುವಂಥ ಸಿಬ್ಬಂದಿಗಳು, ಅಂದರೆ ಈ ಕಿಯಾ ಶೋರೂಮ್ನ ಸಿಬ್ಬಂದಿಗಳು ನಿರ್ಲಕ್ಷ್ಯವನ್ನು ಮಾಡ್ತಾರೆ. ಇದರಿಂದ ಬೇಸತ್ತು ಗ್ರಾಹಕ, ಅಂದರೆ ಕಾರು ಮಾಲೀಕ ಕೋರ್ಟ್ ಮೆಟ್ಟಿಲೇರ್ತಾನೆ, ಕಾರು ಮಾಲೀಕರು. ಸೊ ಆವಾಗ ಕೋರ್ಟ್ ಆದೇಶ ಇರುತ್ತೆ ಕೊಡಬೇಕು ಅಂತೇಳಿ, ಬಟ್ ದುಡ್ಡು ಕೊಟ್ಟಿಲ್ಲ ಅನ್ನೋದು ಗೊತ್ತಾಗಿದೆ. ನೋಡಬೇಕು ಯಾವಾಗ ಕೊಡ್ತಾರೆ, ಏನು ಮಾಡ್ತಾರಂತೇಳಿ. 4 ಜನ ನಾವು ರೋಡ್ ಟ್ರಿಪ್ ಹೋದ್ವಿ. ಕಾರ್ನ ತಗೊಂಡು ರೋಡ್ ಟ್ರಿಪ್ಪು ಬೆಂಗಳೂರಲ್ಲೂ ಓಡಿಸಿದ್ವಿ, ಹೈವೇನಲ್ಲಿ ಓಡಿಸಿದ್ವಿ. ಯಾಕಂದರೆ ಅವ್ರದ್ದು ಮೀಟ್ ಆಗಲಿ ಅಂತ ಅವ್ರೇನು ಹೇಳಿದ್ದಾರೆ, ಅರ್ಧ ಗಂಟೆ ಹೊತ್ತು ಇವು 2,500 RPM ಅಲ್ಲಿ ಓಡಿಸ್ಬೇಕು ಗಾಡಿನ, ಅಬೋವ್ ಸೆಕೆಂಡ್ ಗೇರಲ್ಲಿ ಅಂತ ಹೇಳಿದ್ದಾರೆ. ಅದನ್ನು ಫಾಲೋ ಮಾಡಿದ್ವಿ. ಹೈವೇನಲ್ಲೂ ಓಡಿಸ್ತೀವಿ ಗಾಡಿನ, ಸಿಟಿಯಲ್ಲಿ ಎಲ್ಲ ರೋಡ್ ಕಂಡೀಷನ್ಸಲ್ಲೂ ಓಡಿಸಿ ಲಾಸ್ಟ್ಗೆ ಏನು ಮಾಡಿದ್ರು, ಮತ್ತೆ ಅಲ್ಲಿ ಶೋರೂಮಲ್ಲಿ ಹೋಗ್ಬಿಟ್ಟು 10 ಮಿನಿಟ್ಸ್ ಕೂಲ್ ಆದಮೇಲೆ ಏನು ಮಾಡಿದ್ರು, ಆಯಿಲ್ ಕೂಲ್ ಆದಮೇಲೆ ಮತ್ತೆ ಮೆಜರ್ ಮಾಡಿದಾಗ 104 ಕಿಲೋಮೀಟರ್ಸ್ ಹೋಗಿದ್ವಿ ಅಷ್ಟೇ. ಟೋಟಲ್ಲು 104 ಕಿಲೋಮೀಟ್ರ್ ಓಡಿಸಾದ್ಮೇಲೆ ಮತ್ತೆ ಮೆಜರ್ ಮಾಡಿದಾಗ 3.5 ಲೀಟ್ರ್ ಇದ್ದಿದ್ದು 3,600 ml ಆಯಿತು. ಅಂದರೆ 3,600 ml ಅಂದರೆ 150 ml ಜಾಸ್ತಿ ಆಗಿತ್ತು. ಇಲ್ಲೇ ಗೊತ್ತಾಗ್ತಿದೆ ಅಲ್ಲಿ ಆಯಿಲ್ ವಾಲ್ಯೂಮ್ ಜಾಸ್ತಿ ಆಗಿದೆ. 100 ಕಿಲೋಮೀಟ್ರಿಗೆ ಅಪ್ರಾಕ್ಸಿಮೇಟ್ಲಿ 150 ml ಜಾಸ್ತಿ ಆದರೆ ಆ್ಯಕ್ಚುಲಿ 10,000ಕ್ಕೆ ಒಂದು ಸಲ ನಾವು ಚೇಂಜ್ ಮಾಡಬೇಕಾಗಿರೋದು ಆಯಿಲ್. ಸೊ 10,000ಕ್ಕೆ ಅರೌಂಡು 15 ಲೀಟರ್ಸ್ ಜಾಸ್ತಿ ಆಗಿಬಿಡುತ್ತೆ. 15 ಲೀಟರ್ಸ್ ಜಾಸ್ತಿ ಆಗಿಬಿಟ್ರೆ ಸೊ ಅದನ್ನು ಇಂಜಿನ್ ಪರ್ಫಾರ್ಮೆನ್ಸ್, ಮೇಯ್ನು ಆಯಿಲ್ಲು ಇಂಜಿನ್ ಪ್ರೊಟೆಕ್ಷನ್ ಕೊಡೋದೇ ಇಂಜಿನ್ ಆಯಿಲ್ ಒನ್ಸ್ ಕಂಟಾಮಿನೇಟೆಡ್ ವಿತ್ ಡೀಸೆಲ್ ಇರ್ಬೋದು, ಇಲ್ಲ ಎನಿ ಫ್ಯೂಯಲ್ ಇರ್ಬೋದು, ಕೂಲೆಂಟ್ ಇದ್ದಾಗ ದ ವಿಸ್ಕಾಸಿಟಿ ಆಫ್ ಆಯಿಲ್ ರೆಡ್ಯೂಸಸ್, ಅದರದ್ದು ಸಾಂದ್ರತೆ ಕಡಿಮೆ ಆಗಿಬಿಡುತ್ತೆ. ಯಾವಾಗ ಸಾಂದ್ರತೆ ಕಡಿಮೆ ಆಗುತ್ತೋ ವೇರ್ ಆ್ಯಂಡ್ ಟೇರ್ ಅಕ್ಕರ್ಸ್. ಇದ್ದರೂ ಕೂಡ ಅವ್ರೇನು ರೆಡಿ ಮಾಡಲಿಲ್ಲ ಕಾರ್ನ. ಸೊ ಕೊನೆಗೆ ವಿಧಿ ಇಲ್ಲದೆ ನಾನೇನು ಮಾಡಿದೆ, ಗ್ರಾಹಕರ ಕೋರ್ಟ್ ಮೊರೆ ಹೋದೆ, ಕನ್ಸ್ಯೂಮರ್ ಕೋರ್ಟ್ಗೆ ಹೋದೆ. ಅಲ್ಲಿ ನಮ್ಮ ಪರವಾಗಿ ದಿನೇಶ್ ನೀಲ್ಕಾಂತ್ ಗಾವಂಕರ್ ಮತ್ತು ನಾಗರಾಜ್ ರೆಡ್ಡಿ ಎಂಬ 2 ಸೀನಿಯರ್ ಲಾಯರ್ಸ್ ನಮ್ಮ ಪರವಾಗಿ ವಾದವನ್ನು ಮಂಡನೆ ಮಾಡಿದ್ರು. ನಂತರ ಹಲವು ವರ್ಷಗಳ ವಾದ ವಿವಾದ, ತನಿಖೆ, ಪರಿಶೀಲನೆಯ ನಂತರ ಘನ ನ್ಯಾಯಾಲಯವು ಅಂತಿಮವಾಗಿ ಆದೇಶ ನೀಡಿ ಕಾರಿನ ಮೊತ್ತ ಹಾಗೂ ಅದಕ್ಕೆ 9% ಇನ್ನು ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಚುಟ್ಚಾಟ್ ನಡೆಸಿದ್ದಾರೆ ಮಾಲೀಕರ ಜೊತೆ. ಬನ್ನಿ ಕೇಳೋಣ ಏನು ಹೇಳಿದ್ದಾರೆ ಅಂತ. ಯಲಹಂಕ ಭಾಗದಲ್ಲಿ ಇರತಕ್ಕಂಥ ಕಿಯಾ ಶೋರೂಮ್ ಇದೆ. ಆ ಶೋರೂಮ್ ಅಲ್ಲಿ ನಾವು ಕಾರನ್ನ ಖರೀದಿ ಮಾಡಿದ್ವಿ. ಅದರ ಖರೀದಿ ಮಾಡಿದ ನಂತರ ಸುಮಾರು ಅನೇಕ ತೊಂದರೆಗಳು ಬಂತು. ಆ ತೊಂದರೆ ಬಂದಂತ ಸಂದರ್ಭದಲ್ಲಿ ನಾವು ಎಷ್ಟೇ ಸಲ ಮನವಿ ಕೊಟ್ಟರು ಕೂಡ ನಮಗೆ ಕಾರಿಗೆ ಸರಿಯಾದ ಸ್ಪಂದನೆ ಕೊಡ್ತಿಲ್ಲ ಅಂತೇಳಿ ಒಂದಷ್ಟು ವಿಚಾರಗಳನ್ನ ಅಳಲನ್ನ ತೋಡ್ತಕ್ಕಂಥ ಒಂದಷ್ಟು ಕಾರ್ ಖರೀದಿ ಮಾಡ್ತಕ್ಕಂಥ ಮಾಲೀಕ ನನ್ನ ಜೊತೆ ಇರ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಏನಾಗಿದೆ, ಏನಕ್ಕೋಸ್ಕರ ಕಿಯಾ ಶೋರೂಮ್ ಮುಂದೆ ಈ ರೀತಿ ಅಂತ ಕೇಳಿದ್ರೆ ಅಳಲನ್ನ ತೋಡ್ತಿದ್ದಾರೆ, ಏನಾಗಿದೆ ಸರ್? ಸರ್, ಈಗ ನಾನು 2020ರಲ್ಲಿ ಒಂದು ಕಾರನ್ನು ಇವ್ರ ಕಡೆಯಿಂದ ಕಿಯಾ ಸೊನೆಟ್ ಅಂತ ಇಲ್ಲಿ ಇದೆ ಎಪಿಟೌನ್ ಶೋರೂಮಿಂದ ಪರ್ಚೇಸ್ ಮಾಡಿದ್ದೆ. ಅದು ಕೆಲವು ತಿಂಗಳಿಗಂತ ಇಲ್ಲಿ ತಗೊಂಡು ಬಂದಾಗ ಆಯಿಲ್ ಜಾಸ್ತಿ ಆಗ್ತಿತ್ತು, ವಾಲ್ಯೂಮ್ 3 ಟೈಮ್ಸು ಅವ್ರೇನು ಮಾಡಿದ್ರು, ಏನೋ ಅದು ರಿಪೇರಿ ಮಾಡ್ಕೊಳ್ಳಿಲ್ಲ. ಏನು ಮಾಡಿದ್ರು ಅಂದರೆ ಬರೀ ಆಯಿಲ್ ಚೇಂಜ್ ಮಾಡಿಬಿಟ್ಟು 3 ಸಲ ಕಳಿಸ್ಬಿಟ್ರು.
ನಾನೇನು ಮಾಡಿದೆ, ಇನ್ನು 3ನೇ ಸಲ ಬಂದುಬಿಟ್ಟು ಇಲ್ಲೇ ಬಿಟ್ಬಿಟ್ಟೆ. ನನಗೆ ಅಟ್ಲೀಸ್ಟ್ ಎಂಜಿನ್ ಆದರೂ ಚೇಂಜ್ ಮಾಡಿಕೊಡಿ, ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಹೊಸ ಕಾರ್ ಆದರೂ ಕೊಡಿ, ಇಲ್ಲ ನಾನು ಯಾವಾಗಲೂ ನಾನು ಪಾಠ ಮಾಡೋದು ಬಿಟ್ಟು ಈ ಶೋರೂಮಿಗೆ ಓಡಾಡ್ಕೊಂಡಿರೋಕ್ಕಾಗಲ್ಲ ಅಂದಾಗ ಅವ್ರು ಯಾವುದಕ್ಕೂ ಸ್ಪಂದಿಸಲಿಲ್ಲ. ಈವನ್ ಎಕ್ಸ್ಟೆಂಡೆಡ್ ವ್ಯಾರಂಟಿಗೆ 20,000 ಕಲೆಕ್ಟ್. ಎಷ್ಟು ಸಲ ಈ ರೀತಿ ಮನವಿಯನ್ನ ಸಲ್ಲಿಸಿದ್ರೆ, ಎಷ್ಟು ಸಲ ಕೇಳಿದ್ರಿ ಅವ್ರ ಜೊತೆಲಿ? 3 ಸಲ ಆದಾಗ್ಲೂ ನಾನು ಕೇಳಿದ್ದೆ, 3 ಸಲನೂ ಅವರು ಸ್ಪಂದಿಸಲಿಲ್ಲ. ಏನೂ ಆಗಿಲ್ಲ, ಚೆನ್ನಾಗಿದೆ ತಗೊಂಡೋಗಿ ಅಂತಲೇ ಹೇಳ್ತಿದ್ರು. ಲಾಸ್ಟ್ಗೆ ಏನು ಮಾಡಿದೆ, ನಾನು ಲಾಯರ್ ಕಡೆಯಿಂದ ನೋಟಿಸ್ ಕೊಡಿಸಿದೆ. ಇಬ್ಬರು ಕಡೆಯಿಂದನೂ ಈ ಶೋರೂಮ್ ಆಗಿರ್ಬೋದು, ಕಿಯಾ ಕಂಪ್ನಿ ಆಗಿರ್ಬೋದು, ಯಾವುದೇ ಉತ್ತರ ನನಗೆ ನನ್ನ ಲಾಯರ್ಗೆ ಉತ್ತರ ಕೊಡಲಿಲ್ಲ ಅವರು. ಲಾಸ್ಟ್ಗೆ ಏನು ಮಾಡಿದಂತೆ, ನಾನು ಕನ್ಸ್ಯೂಮರ್ ಕೋರ್ಟಲ್ಲಿ ಆ ಮುಖಾಂತರ ಹೋಗಿದ್ದಾರೆ. ಹೌದು, ನಾನು ಲಾಸ್ಟ್ಗೆ ಏನು ಮಾಡಿದೆ, ಇದು ಜಿಲ್ಲಾ ಗ್ರಾಹಕರ ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ನನ್ನ ಇದನ್ನು ಮೊರೆ ಹೋದೆ. ಅಲ್ಲಿ ಕೇಸ್ ನಂಬರ್ CC 65 2022 ಮಾರ್ಚ್ನಲ್ಲಿ ನನ್ನ ಕೇಸು ಅಲ್ಲಿ ರಿಜಿಸ್ಟರ್ ಆಯಿತು. ಈಗ ಏನಾಗಿದೆ ಸರ್, ಕೋರ್ಟಲ್ಲಿ ಏನಾದ್ರು ಆದೇಶ ಆಗಿದೆಯಾ ಅಥವಾ ಏನಾದ್ರು ಮತ್ತೆ ಇನ್ನು? ಹೌದು, ಇದು 2022 ಮಾರ್ಚಲ್ಲಿ ಮಾಡಿರ್ತಕ್ಕಂಥ ಕೇಸು ಈಗ ಸೆಪ್ಟೆಂಬರ್ 10th 2024 ಆರ್ಡರ್ ಆಯ್ತು ನನಗೆ. ಈ ಆರ್ಡ್ರಲ್ಲಿ ಏನಾಗಿದೆ, ಏನು ಹೇಳಿದೆ ಅಂದರೆ ಕೋರ್ಟು ಕ್ಲಿಯರ್ ಕಟ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದೆ. ನನ್ನ ಎದುರುಗಡೆ ಆಪೋಸಿಟ್ ಪಾರ್ಟಿ 1 and 2 ಇಬ್ಬರಿಗೂ ಸೇರಿ ಏನು ಮಾಡಬೇಕಂತೆ, ಕಾರ್ ಕಾಸ್ಟ್ ಎಷ್ಟಿದೆ 12,36,000, ಅದಕ್ಕೆ 9% ಬಡ್ಡಿ ಸೇರಿಸಿ ವಿತಿನ್ 45 ಡೇಸ್ ಒಳಗೆ ಇವರಿಗೆ ಅವ್ರಿಗೆ ಕೊಡಬೇಕು, ಅದು ಕೊಟ್ಬಿಡಿ, ಕ್ಲಿಯರ್ ಮಾಡಿ ಅಂತ ಆರ್ಡ್ರು ಏನು ಕೊಟ್ಟು 63 ದಿನ ಆಗಿದ್ರು ಕೂಡ ಇವರು ಯಾವುದೇ ಕಾರಣಕ್ಕೂ ನನಗೆ ಫೋನ್ ಮಾಡಿದ್ದಾಗಲಿ, ಇಲ್ಲ ಕೋರ್ಟ್ಗಾದರೂ ಹೋಗಿ ಅಲ್ಲಿ ಇದು ಮಾಡಿದ್ದಾಗಲಿ, ಕೋರ್ಟ್ ಆದೇಶನನ್ನ ಈಗ ಕೋರ್ಟ್ ಆರ್ಡರ್ ಮಾಡಿದ್ರು ಕೂಡ ಏನು ಕಾರ್ಗೆ ಇಂತಿಷ್ಟು ಪರಿಹಾರ ಕೊಡಬೇಕು ಅಂತ ಹೇಳಿದ್ರು ಕೂಡ ಕಾರ್ ಏನು ಶೋರೂಮ್ ಏನಿದೆ ಅದು ನಿಮಗೆ ಹಣ ಕೊಡ್ತಕ್ಕಂಥ ಕೆಲಸ ಮಾಡ್ತಿಲ್ಲ. ಶೋರೂಮು ಮಾಡ್ತಿಲ್ಲ, ಕಂಪನಿಯವರು ಮಾಡ್ತಿಲ್ಲ, ಇಬ್ಬರ ಮೇಲೇನೂ ಆಗಿಲ್ಲ. ಇಬ್ಬರಿಗೂ ಕಂಬೈಂಡ್ ಆಗಿ ಕೊಡಿ ಅಂತ ಹೇಳಿದೆ. ಯಾರೇ ಆಗಲಿ ಇದುವರೆಗೂ ಬಂದು ನಮ್ಮನ್ನು ಸಂಪರ್ಕನೂ ಮಾಡಿಲ್ಲ, ಕೋರ್ಟಲ್ಲೂ ಹೋಗಿ ಕೊಟ್ಟಿಲ್ಲ. ಅಂದರೆ 45 ದಿನ ಆಗಿ ಇನ್ನೂ 15 ದಿನ ಆದರೂ ಕೂಡ ಇವರು ಕೋರ್ಟ್ ತೀರ್ಪನ್ನ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.